ನೋಡಿ, ಈಗ ಇಡಿ ದಾಳಿ ಆಗ್ತಕ್ಕಂಥದಕ್ಕೆ ಅಥವಾ ಇಡಿ ಯಾವುದೇ ಒಂದು ಕೇಸ್ ನಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥದಕ್ಕೆ ಕೆಲವೊಂದಷ್ಟು ಮಾನದಂಡಗಳಿರ್ತವೆ. ಸೊ ಒಂದು ಇಂಡಿಪೆಂಡೆಂಟ್ ಬಾಡಿ ಯಾವುದೇ ಒಂದು ರಾಜಕೀಯ ಪಕ್ಷ ಹೇಳ್ತಕ್ಕಂಥದ್ದಾಗ್ಲಿ ಅಥವಾ ಯಾವುದೇ ಒಂದು ಸರ್ಕಾರ ಹೇಳ್ತಕ್ಕಂಥದ್ರ ಮೇಲೆ ಆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಿದ್ರೆ ಹಂಗಾದ್ರೆ ನಮ್ಮ ರಾಜ್ಯದಲ್ಲಿ ಹಲವಾರು ಜನದ ಮೇಲೆ SIT ರಚನೆ ಮಾಡಿದ್ರಲ್ಲ, ಆಗ ಹಂಗಾದ್ರೆ ರಾಜ್ಯ ಸರ್ಕಾರದ ಪಾತ್ರ ಏನಿತ್ತಪ್ಪ ಅಂತಕ್ಕಂಥ ಪ್ರಶ್ನೆ ನಾವೇನಾದ್ರೂ ಹೆಚ್ಚಾಗಿ ಮಾಡ್ಲಿಲ್ವಲ್ಲ. SIT ಏನೊಂದು ಯಾರ ಮೇಲಾದ್ರೂ SIT ರಚನೆ ಆದಾಗ ತನಿಖೆ ಆಗಿ ಅದರ ಸತ್ಯಾಸತ್ಯತೆ ಏನಿದೆ ಪಾರದರ್ಶಕವಾಗಿ ಪಕ್ಷಪಾತವಾಗಿ ಅವೆಲ್ಲವೂ ಕೂಡ ಬರ್ಲಿ ಇರ್ತಕ್ಕಂಥದ್ದೇ ನಾವೆಲ್ಲರೂ ಆಶಿಸ್ತೀವಿ. ಹಾಗಾಗಿ ಇಡಿನೂ ಕೂಡ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಕರಣಗಳು ಮುಂದೆ ಬಂದಿದೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮತ್ತೊಂದು ಬಣ್ಣ ಕಟ್ಟತಕ್ಕಂಥದ್ದಾಗ್ಲಿ ದಿಕ್ಕಪ್ಸ್ತಕ್ಕಂಥದ್ದಾಗ್ಲಿ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಖರ್ಗೆ ಅವರು ಪ್ರಧಾನಿಗಳನ್ನ ಹೇಳಿರುವಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗ ರಾಜಕಾರಣದಲ್ಲಿ ಹಿರಿಯರು ಸಂಯಮದಿಂದ ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂತ ಸಂದರ್ಭದಲ್ಲಿ ನಮ್ಮಂತ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದ್ರೆ ಇವತ್ತು ಈ ರೀತಿಯಾದಂತ ಒಂದು ವೈಯಕ್ತಿಕ ನಿಂದನೆಗಳು ಹೇಳಿಕೆಗಳು ಕೊಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಅವರ ಹೈಕಮಾಂಡ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾದಂತ ವೈಯಕ್ತಿಕ ನಿಂದನೆ ಹೇಳಿಕೆಗಳು ಕೊಡೋದ್ರಿಂದ ಇನ್ನೂ ಒಂದ್ ಕಡೆ ಅವರ ಒಂದು ಪರ್ಸನಾಲಿಟಿಗೆ ನನ್ನ ಅನಿಸಿಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಾವು ಯಾರು ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ವಿಚಾರ. ಅದು ಒಬ್ಬ ಯುವಕನಾಗಿ ನಾವೆಲ್ಲರೂ ಕೂಡ ಆಶಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಐಡಿಯಾಲಜಿಕಲಿ ವಿರೋಧಿಸ್ತಕ್ಕಂಥದಕ್ಕೆ ಅಥವಾ ವಿಷಯಾಧಾರಿತವಾದಂತ ಒಂದು ಚರ್ಚೆ ಮಾಡ್ತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ಅವಕಾಶಗಳಿವೆ. ಅದನ್ನ ಬಳಸ್ಕೊಂಡ್ರೆ ನಾನಾಗ್ಲಿ ಅಥವಾ ರಾಜ್ಯದ ಜನತೆ ಆಗ್ಲಿ ಅಥವಾ ದೇಶದ ಜನ ಆಗ್ಲಿ ಸ್ವಾಗತಿಸಬಹುದು. ಆದ್ರೆ ಈ ರೀತಿಯಾದಂತ ಹೇಳಿಕೆಗಳಿಂದ ಅವರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದ್ ಕಡೆ ಧಕ್ಕೆ ಉಂಟಾಗಿದೆ ಅಂತಕ್ಕಂಥದ್ದು ನನ್ನಲ್ಲೇ ಒಂದ್ ರೀತಿ ಏನ್ ಹೇಳ್ತೀರಿ ಆಗ್ಬಾರ್ದಾಗಿತ್ತು ಅಂತಕ್ಕಂಥ ಭಾವನೆ ಅನಿಸಿಕೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿಮ್ಮ ಒಂದು ಆ ಕಡೆ ಇದೆ, ಈ ಚರ್ಚೆ ಆಯ್ತಾ ಮತ್ತೇನೋ ಭೇಟಿ ಆಗ್ತೀರಿ ಇನ್ನೊಂದು ಬಾರಿ ಬಿಜೆಪಿ ನಾಯಕರು ಹೈಕಮಾಂಡ್ ಮಾಡ್ತಾರೆ? ಇತ್ತೀಚೆಗೆ ಲೋಕಸಭೆಯಲ್ಲಿ ಕೆಲವೊಂದಷ್ಟು ವುಮನ್ ರಿಸರ್ವೇಶನ್ಸ್ ಪ್ಲಸ್ ಡಿಲಿಮಿಟೇಷನ್ ಕುರಿತಂತೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 3 ಪದವೀಧರ ಕ್ಷೇತ್ರಗಳು ಅಂದ್ರೆ ಅದು ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಇವಾಗೇನೋ ಒಂದು ಅನೌನ್ಸ್ಮೆಂಟ್ ಆಗಿದೆ ಬಿಜೆಪಿ ನಮ್ಮ ಮಿತ್ರ ಪಕ್ಷದ ಕಡೆಯಿಂದ. ಬಹುಶಃ ಇದೆಲ್ಲದಕ್ಕೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರಾಷ್ಟ್ರಾಧ್ಯಕ್ಷರು ನಿತಿನ್ ನವೀನ್ ಅವರನ್ನು ಕೂಡ ಭೇಟಿ ಮಾಡಾಗಿದೆ, ಗೃಹ ಸಚಿವರನ್ನು ಭೇಟಿ ಮಾಡಾಗಿದೆ, ಅಲ್ಲಿಂದ ನಡ್ಡಾಜಿ ಅವರನ್ನು ಭೇಟಿ ಮಾಡಾಗಿದೆ. ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಚರ್ಚೆನೂ ಕೂಡ ಮಾಡಾಗಿದೆ. ಬಹುಶಃ ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಗಂಟೆ ಒಂದು ಉತ್ತರ ಸಿಗುತ್ತೆ, ಇದು ತೆರೆ ಹಿಡಿತಾರೆ ಅಂತಕ್ಕಂಥದ್ದು JDS ನ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಯ್ತಾರೆ. CBA ಚುನಾವಣೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಹಳ ಸ್ಪಷ್ಟವಾದಂತಹ ಒಂದು ಡೈರೆಕ್ಷನ್ಸ್ ಆರ್ಡರ್ಸ್ ಇಟ್ಟರೂ ಕೂಡ ಇಲ್ಲಿವರೆಗೂ ತಾವು ಹೇಳಿದಂಗೆ CBA ಚುನಾವಣೆ ಇವತ್ತು ನಡೆಯುತ್ತೆ, ನಾಳೆ ದಿನಾಂಕ ಘೋಷಣೆ ನಿಗದಿ ಆಗುತ್ತೆ ಅಂತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರು ಕಾಯ್ತಾ ಇದ್ದಾರೆ. ಜೊತೆಯಲ್ಲಿ ಬಹುಶಃ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇಲ್ಲಿವರೆಗೂ ಕೂಡ CBA ಚುನಾವಣೆ ಕಂಡಕ್ಟ್ ಮಾಡ್ತಕ್ಕಂಥದಕ್ಕೆ ಯಾವುದೇ ಪೂರಕವಾದಂತ ಹೆಜ್ಜೆಗಳು ಹಿಡಿದೇ ಇರೋದು ನೋಡಿದ್ರೆ ಇನ್ನೊಂದ್ ಕಡೆ ಅವರ ರಾಜಕೀಯದ ಹಿನ್ನಡೆಗೆ CBA ಚುನಾವಣೆ ಕಾರಣ ಆಗುತ್ತೆ ಅಂತಕ್ಕಂಥ ಆತಂಕ ಅವ್ರನ್ನ ಕಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ಆಯಾ ಕಾಲಘಟ್ಟಕ್ಕೆ ಚುನಾವಣೆಗಳು ಕಂಡಕ್ಟ್ ಆಗದೆ ಹೋದ್ರು. ಈಗಾಗಲೇ BBMP ಅಂತಕ್ಕಂಥದ್ನ ಹೆಸರು ಬದಲಾವಣೆ ಮಾಡಿದ್ರು, GBA ಅಂತ ಹೇಳಿದ್ರು. 11 ವರ್ಷ ಆಗಿದೆ, ಇಲ್ಲಿವರೆಗೂ ಚುನಾವಣೆಗಳು ಕಂಡಕ್ಟ್ ಆಗಿಲ್ಲ. ಚುನಾವಣೆಗಳು ಕಂಡಕ್ಟ್ ಆಗ್ಲಿಲ್ಲ ಅಂತಕ್ಕಂಥದ್ದಾದ್ರೆ ಆಯಾ ಕಾಲಘಟ್ಟದಲ್ಲಿ ಸ್ಥಳೀಯವಾಗಿ ಇವತ್ತು ಚುನಾಯಿತಿ ಪ್ರತಿನಿಧಿಗಳು ಅಂತಕ್ಕಂಥದ್ದು ಏನ್ ಆಯ್ಕೆಯಾಗಿ ಅವ್ರ ಮೂಲಕ ವಾರ್ಡ್ಗಳಲ್ಲಿ ಕೆಲಸಗಳು ನಡಿಬೇಕಾಗ್ತದೆ, ಅವೆಲ್ಲ ಕೂಡ ಸ್ಥಗಿತ ಆಗಿದೆ. ಅಂತಿಮವಾಗಿ ಇವತ್ತು ಅಧಿಕಾರಿಗಳನ್ನ ಯಾರು ಕೂಡ ಪ್ರಶ್ನೆ ಮಾಡದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ನಗರ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಹೊಸಬ್ರಿಗೆ ಅವಕಾಶ ಸಿಕ್ಬೇಕು, ಹೊಸಬ್ರು ರಾಜಕಾರಣಕ್ಕೆ ಬರ್ಬೇಕು ಅಂತಕ್ಕಂಥ ಚರ್ಚೆ ಅನೇಕ ರಾಜಕೀಯ ಪಕ್ಷಗಳು ಆಯಾ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾರೆ.
ಆದ್ರೆ ಹೊಸ ತಲೆಮಾರಿಗೆ ಅವಕಾಶ ಸಿಕ್ಬೇಕು ಅಂದ್ರೆ ಸ್ಥಳೀಯ ಚುನಾವಣೆಗಳು ಆಯಾ ಕಾಲಘಟ್ಟದಲ್ಲಿ ನಡಿಬೇಕಾಗ್ತದೆ. ಎದುರಿಸ್ತಾರೆ. ಆ ಕ್ಷೇತ್ರದಲ್ಲಿ ಮತದಾರರು ಬಹಳ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ, ಅಲ್ಪಸಂಖ್ಯೆಯಲ್ಲಿ. ಅಂತ ಕಡೆ ಕಾಂಗ್ರೆಸ್ನವರು ಒಬ್ಬ ಮುಸಲ್ಮಾನ್ ಬಾಂಧವನಿಗೆ ಟಿಕೆಟ್ ಕೊಡದಿರ ಅಲ್ಲಿ ಇವಾಗ ಜಬ್ಬಾರ್ ಅವರು ಮತ್ತೆ ಇವರು ನಜೀರ್ ಅಹಮದ್ ಅವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಒಂದ್ ರೀತಿ ಆನು ಕೂಡ ಹೋಗಿದೆ, ದಾನು ಕೂಡ ಹೋಗಿದೆ. ಇನ್ನ ಅಹಿಂದ್ ದಾನ್ ಅಲ್ಲಿ ಹೀ ಹೋಗಿದೆ, ಆ ಹೋಗಿದೆ, ಹೀ ಹೋಗಿದೆ. ದಾ ಅಂತಕ್ಕಂಥದ್ದು ಬಹುಶಃ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ, ಅದು ಯಾವಾಗ ದಾನು ಕೂಡ ಕಳ್ಕೊಂಡು ಅಹಿಂದ ಅಂತಕ್ಕಂಥದ್ದು ಸಂಪೂರ್ಣ ಛಿದ್ರಗೊಳಿಸ್ತಾರೋ ಗೊತ್ತಿಲ್ಲ, ನೋಡ್ಬೇಕು. ಸರ್, ಜಮೀರ್ ಅವರಿಗೆ ಜೆಡಿಎಸ್ ಪಕ್ಷಕ್ಕೆ ಸ್ವಾಗತ ಇದೆಯಾ ಅನ್ನುವಂತ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಏನ್ ನೋಡಿಪ್ಪ, ಇದೆಲ್ಲ ಸುಮ್ನೆ ಮಾಧ್ಯಮದಲ್ಲಿ ನಿಮ್ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಈಗಾಗ್ಲೇ ಬಹುಶಃ ನಿನ್ನೆ ದಿನ ನಾನು ಕೂಡ ಎಲ್ಲ ಹೋಗಿದ್ದೆ, ಗಾಡಿಲಿ ಬರ್ತಾ ನೋಡಿದೆ. ಯಾಕಂದ್ರೆ ರೆಗ್ಯುಲರ್ ಅಪ್ಡೇಟ್ ಆಗ್ಬೇಕಲ್ಲ, ನೋಡ್ತಾ ಇರ್ತೀವಿ ಯಾರ್ಯಾರು ಏನೇನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅವ್ರ ಕಡೆಯಿಂದ ಹೇಳಿಕೆ ಕೊಟ್ಟಿದಾರಲ್ಲ, ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ. ಅದೇನಪ್ಪ ಕಾಂಗ್ರೆಸ್ ಪಕ್ಷ ಬಹಳ ಅವ್ರಿಗೆ ಸ್ಥಾನಮಾನ ಕೊಟ್ಟು ರಾಜಕೀಯವಾಗಿ ಬಹಳ ಉನ್ನತ ಸ್ಥಾನಕ್ಕೆ ಬೆಳೆಸಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ? ನಮ್ಮ ಪಾರ್ಟಿ ಕಟ್ತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಿದ್ಧರಿದ್ದಾರೆ. ಹೋರಾಟ ಕೊಡ್ತಕ್ಕಂಥದಕ್ಕೆ ಎಲ್ಲರೂ ಕೂಡ ತಯಾರಾಗಿ ಮುಂದೆ ಬಂದಿದ್ದೇವೆ. ಹಾಗಾಗಿ ಕಾರ್ಯಕರ್ತರಿ ಪಕ್ಷ ಕಟ್ತಾರೆ. ನಾವ್ ಯಾರನ್ನು ಕೂಡ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೆಚ್ಕೊಂಡು ಇವತ್ತು ಈ ಪಾರ್ಟಿ ಉಳಿದಿಲ್ಲ. ಮುಂದೆನೂ ಕೂಡ ಯಾರನ್ನೂ ನೆಚ್ಕೊಂಡು ಕೂಡ ಈ ಪಾರ್ಟಿ ಉಳಿತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ.